ಹಾಯ್ ಸ್ನೇಹಿತರೆ, ಗುರು ಡಿಜಿಟಲ್ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಆತ್ಮೀಯ ಸ್ವಾಗತ. ಸ್ನೇಹಿತರೆ, ರೈತರಿಗೆ ಬರ ಪರಿಹಾರ ಹಣ ಮೂರನೇ ಕಂತಿನ ಬರ ಪರಿಹಾರ ಹಣ ಜಮಾ ಆಗ್ತಾ ಇರುವಂತದ್ದು. ಹಾಗಾದ್ರೆ ಮೂರನೇ ಕಂತಿನ ಬರ ಪರಿಹಾರ ಹಣ ಎಷ್ಟು ಜಮಾ ಆಗ್ತಾ ಇದೆ, ಅದರ ಜೊತೆಗೆ ಬರ ಪರಿಹಾರ ಹಣದ ಲಿಸ್ಟ್ ಅಲ್ಲಿ ಒಂದು ಬಿಗ್ ಅಪ್ಡೇಟ್ ಆಗಿರುವಂತದ್ದು. ಇದರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ನೀವೇನಾದರೂ ರೈತ ಮಿತ್ರರಾಗಿದ್ದರೆ ಈ ಒಂದು ವಿಡಿಯೋಗೆ ತಪ್ಪದೆ ಲೈಕ್ ಮಾಡಿ. ಹಾಗೆ ನೀವಿನ್ನು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲಪ್ಪ ಅಂದ್ರೆ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಇದೆ, ಅದರ ಮೇಲೆ ಕ್ಲಿಕ್ ಮಾಡೋದ್ರ ಮೂಲಕ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗಾದ್ರೆ ಬನ್ನಿ ಸ್ನೇಹಿತರೆ, ವಿಡಿಯೋನ ಶುರು ಮಾಡೋಣ. ಹೌದು ಸ್ನೇಹಿತರೆ, ಈಗಾಗಲೇ ಆಲ್ರೆಡಿ ಸರ್ಕಾರದ ಕಡೆಯಿಂದ 2 ಕಂತಿನಲ್ಲಿ ಬರ ಪರಿಹಾರ ಹಣ ಬಿಡುಗಡೆ ಮಾಡಿದ್ದಾರೆ. ಮೊದಲು ಕಂತಿನ ಹಣದಲ್ಲಿ ಎಲ್ಲರಿಗೂ 2,000 ರೂಪಾಯಿಯನ್ನು ಬಿಟ್ಟಿದ್ರು. ಎರಡನೇ ಕಂತುಗಳಲ್ಲಿ ರೈತರ ಜಮೀನಿನ ಆಧಾರದ ಮೇಲೆ ಅವರು ಸಣ್ಣ ರೈತರ, ದೊಡ್ಡ ರೈತರ, ಎಷ್ಟು ಎಕರೆ ಭೂಮಿ ಇದೆ ಅದರ ಆಧಾರದ ಮೇಲೆ ಬರ ಪರಿಹಾರ ಹಣವನ್ನು ಬಿಡುಗಡೆ ಮಾಡಿದ್ರು. ಹಾಗೆ ಮೂರನೇ ಕಂತಿನ ಬರ ಪರಿಹಾರ ಹಣ ಕೂಡ ನಾವು ಬಿಡುಗಡೆ ಮಾಡ್ತೀವಿ ಅಂತ ಸರ್ಕಾರ ಘೋಷಣೆ ಮಾಡಿತ್ತು. ಈಗ ಮೂರನೇ ಬರ ಪರಿಹಾರ ಹಣ ಕೂಡ ಸರ್ಕಾರ ಬಿಡುಗಡೆ ಮಾಡ್ತಾ ಇದೆ ಸ್ನೇಹಿತರೆ. ಈಗ ಆಲ್ರೆಡಿ ರೈತರ ಖಾತೆಗೆ ಮೂರನೇ ಕಂತಿನ ಬರ ಪರಿಹಾರ ಹಣ ಕಡಿಮೆ ಅಂದ್ರೆ 3,000 ರೂಪಾಯಿ ತನಕ ಜಮಾ ಆಗ್ತಾ ಇದೆ ಸ್ನೇಹಿತರೆ. ಹೌದು ಸ್ನೇಹಿತರೆ, ಮೂರನೇ ಕಂತಿನ ಬರ ಪರಿಹಾರ ಹಣ 3,000 ರೂಪಾಯಿ ತನಕ ಜಮಾ ಆಗ್ತಾ ಇರುವಂತದ್ದು. ಸ್ನೇಹಿತರೆ, ಇದು ಕೇವಲ ಸಣ್ಣ ಮತ್ತು ಅತಿ ಸಣ್ಣ ರೈತರಿಗೆ ಮಾತ್ರ ಈ ಒಂದು ಮೂರನೇ ಕಂತಿನ ಬರ ಪರಿಹಾರ ಹಣ ರೈತರ ಖಾತೆಗೆ ಜಮಾ ಆಗ್ತಾ ಇರುವಂತದ್ದು. ಹಾಗಾದ್ರೆ ನೀವು ಕೂಡ ಸಣ್ಣ ಮತ್ತು ಅತಿ ಸಣ್ಣ ರೈತರಾಗಿದ್ರೆ ಮೂರನೇ ಕಂತಿನ ಬರ ಪರಿಹಾರ ಹಣ ನಿಮ್ಮ ಬ್ಯಾಂಕ್ ಖಾತೆಗೆ ಜಮಾ ಆಗಿರ್ಬೋದು. ಒಂದು ಸಲ ಚೆಕ್ ಮಾಡ್ಕೊಳ್ಳಿ. ಯಾರಿಗೆಲ್ಲ ಜಮಾ ಆಗಿದೆ ಅವರು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಸ್ನೇಹಿತರೆ, ಬರ ಪರಿಹಾರ ಹಣದ ಲಿಸ್ಟ್ ನಲ್ಲಿ ಒಂದು ಬಿಗ್ ಅಪ್ಡೇಟ್ ಬಂದಿದೆ. ಆ ಬಿಗ್ ಅಪ್ಡೇಟ್ ಕೂಡ ನಿಮಗೆ ತಿಳಿಸ್ಕೊಡ್ತೀನಿ. ಸ್ನೇಹಿತರೆ, ಇಲ್ಲಿ ನೀವು ನೋಡ್ತಿರ್ಬೋದು. ಸ್ನೇಹಿತರೆ, ಬರ ಪರಿಹಾರ ಹಣದ ಒಂದು ಲಿಸ್ಟ್ ನಲ್ಲಿ ಬಿಗ್ ಅಪ್ಡೇಟ್ ಏನಪ್ಪಾ ಅಂತಂದ್ರೆ, ಸ್ನೇಹಿತರೆ, ಇಲ್ಲಿ ರೈತರಿಗೆ ಬರ ಪರಿಹಾರವನ್ನು ಹಾಕಿರುವಂತ ಹಣ ಯಾವ ತಾರೀಕಿಗೆ ಹಾಕಿದ್ದೇವೆ, ಸಕ್ಸಸ್ ಆಗಿದೆನಾ ಅಥವಾ ಇಲ್ವಾ ಎಂಬುದರ ಬಗ್ಗೆ ಎಲ್ಲ ಮಾಹಿತಿ ಇಲ್ಲಿ ಬರುತ್ತಿರುವಂತದ್ದು ಸ್ನೇಹಿತರೆ. ಹೌದು ಸ್ನೇಹಿತರೆ, ಇಲ್ಲಿ ನೋಡ್ತಿರ್ಬೋದು ನೀವು ಆ ರೈತರ ಹೆಸರು, ಸರ್ವೆ ನಂಬರ್ ಮತ್ತೆ ಯಾವ ತಾರೀಕಿಗೆ ನಾವು ಹಣವನ್ನು ಹಾಕಿದ್ದೀವಿ. ಇಲ್ಲಿ ಮೊದಲಿಗೆ ಕೇವಲ 2,000 ರೂಪಾಯಿ ಅಪ್ಡೇಟ್ ಅಷ್ಟು ಇತ್ತು. ಈಗ ಎರಡನೇ ಕಂತಿನ ಹಣ ಹಾಕಿರುವಂತ ಅಪ್ಡೇಟ್ ಮಾಡಲಾಗಿದೆ ಸ್ನೇಹಿತರೆ. ಹಾಗಾದ್ರೆ ನೀವು ಕೂಡ ಈ ಒಂದು ಲಿಸ್ಟ್ ನಲ್ಲಿ ನೋಡ್ಕೋಬೇಕಾದ್ರೆ ಒಂದು ಅಫಿಷಿಯಲ್ ವೆಬ್ಸೈಟ್ ನಲ್ಲಿ ಹೋಗಿ parihara.karnataka.gov.in ಅಂತ ಟೈಪ್ ಮಾಡಿ. ಈ ವೆಬ್ಸೈಟ್ಗೆ ಬಂದಾಗ ಮೇಲೆ ನಿಮಗೆ ವೆಬ್ಸೈಟ್ ಈ ರೀತಿಯಾಗಿ ಕಾಣುತ್ತೆ ಸ್ನೇಹಿತರೆ. ಈ ಲಿಂಕ್ ಬೇಕಿದ್ರೆ ಈ ಒಂದು ಲಿಂಕ್ ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಕೊಟ್ಟಿರ್ತೀನಿ, ಯೂಸ್ ಮಾಡ್ಕೊಳ್ಳಿ. ಸ್ನೇಹಿತರೆ, ಇಲ್ಲಿ ಬಂದಾದ್ಮೇಲೆ ಇಲ್ಲಿ ವಿಲೇಜ್ ಲಿಸ್ಟ್ ಅಂತ ಇದೆ ನೋಡಿ ಸ್ನೇಹಿತರೆ. ಇಲ್ಲಿ ವಿಲೇಜ್ ಲಿಸ್ಟ್ ಮೇಲೆ ಕ್ಲಿಕ್ ಮಾಡಿಕೊಳ್ಳಿ. ಕ್ಲಿಕ್ ಮಾಡಿಕೊಂಡಾದ್ಮೇಲೆ ಇಲ್ಲಿ ಸಿಂಪಲ್ ಆಗಿ ಆಪ್ಷನ್ ಕೇಳುತ್ತೆ, ಒಂದೆರಡು ಆಪ್ಷನ್ ಕೇಳುತ್ತೆ, ಅದನ್ನ ಫಿಲಪ್ ಮಾಡಿ. ಇಲ್ಲಿ ಫಿಲಪ್ ಮಾಡಿದ ನಂತರ ಮೊದಲಿಗೆ ವರ್ಷನ ಕೇಳುತ್ತೆ, ಆಮೇಲೆ ನೆಕ್ಸ್ಟ್ ಋತುನ ಕೇಳುತ್ತೆ, ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಫಾರ್ಮ್ ಸೆಲೆಕ್ಟ್ ಮಾಡಿಕೊಂಡು ಹಾಗೆ ನಿಮ್ಮ ಜಿಲ್ಲೆ, ನಿಮ್ಮ ತಾಲೂಕು, ನಂತರ ಹೋಬಳಿ, ಅದಾದ ಮೇಲೆ ನಿಮ್ಮ ಗ್ರಾಮವನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಸ್ನೇಹಿತರೆ. ನಂತರ ಇಲ್ಲಿ ಗೆಟ್ ರಿಪೋರ್ಟ್ ಅಂತ ಇದೆ ನೋಡಿ, ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅದರ ಮೇಲೆ ಕ್ಲಿಕ್ ಮಾಡಿದಾಗ ನಿಮ್ಮ ಗ್ರಾಮದ ಒಂದು ಬರ ಪರಿಹಾರದ ಎರಡನೇ ಕಂತು ಹಾಕಿರುವಂತ ಮಾಹಿತಿ ನೋಡಲಿಕ್ಕೆ ಸಿಗುತ್ತೆ ಸ್ನೇಹಿತರೆ. ಇಲ್ಲಿ ಇದೆ ನೋಡಿ ಸ್ನೇಹಿತರೆ, ಹಣ ಹಾಕಿರುವಂತ ಅಪ್ಡೇಟ್ ತಾರೀಕು ಇದೆ, ಎಷ್ಟು ಹಣ ಹಾಕಿದ್ದೀವಿ ಅಂತ ಅಪ್ಡೇಟ್ ಕೂಡ ಕಾಣುತ್ತಿದೆ ಸ್ನೇಹಿತರೆ. ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆದರೆ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ ಕ್ಲಿಕ್ ಮಾಡಿ. ಹಾಗೆ ಒಂದು ವಿಡಿಯೋಗೆ ಲೈಕ್ ಮಾಡಿ.